ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, TN-CM ವಿಜಯ್ಸ್ ಅಸೆಟ್ಸ್. ಹೊಸ ಚೀಫ್ ಮಿನಿಸ್ಟರ್ ಆಗಬೇಕಾದವರು ಆ್ಯಕ್ಟರ್ ವಿಜಯ್ ಅವರು ಅವರ ಅಸೆಟ್ಸನ್ನು ಡಿಕ್ಲೇರ್ ಮಾಡಿದ್ದು ಎಲೆಕ್ಷನ್ಸ್ ಮುಂಚೆ 624 crores, ಹಾಗೂ ಇದರಲ್ಲಿ ಮೂವಬಲ್ ಅಸೆಟ್ಸು 404 ಕೋಟಿ, ಇಮೂವಬಲ್ ಅಸೆಟ್ಸು ಅಥವಾ ಲ್ಯಾಂಡು ಮತ್ತು ಈ ಥರ ಇಮೂವಬಲ್ ಅಸೆಟ್ಸ್ 220 crores. ಡಿಕ್ಲೇರ್ಡ್ ಇನ್ಕಮ್ 2024-25 ಫೈನಾನ್ಷಿಯಲ್ ಇಯರಲ್ಲಿ ಆಲ್ಮೋಸ್ಟ್ 185 crores. ಸೆಲ್ಫ್ ಎಂಪ್ಲಾಯ್ಡು, ರೆಂಟಲ್ ಇನ್ಕಮ್ ಮತ್ತು ಇಂಟ್ರೆಸ್ಟ್ ಇನ್ಕಮ್ ಬಂದಿದೆ ಅಂತ ಹೇಳಿದ್ದಾರೆ. ಅವರ ಒಂದು ಬ್ಯಾಂಕ್ ಅಕೌಂಟಲ್ಲಿ 213 ಕೋಟಿ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟಿದ್ದಾರೆ. ಹಾಗೂ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪೋಷರ್ ತುಂಬ ಕಮ್ಮಿ, 19.37 lakhs ವರ್ತ್ ಸ್ಟಾಕ್ಸ್ ಇದೆ. ಇಮೂವಬಲ್ ಅಸೆಟ್ಸು ಅಂದರೆ ಲ್ಯಾಂಡು ಮತ್ತು ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ ಎಲ್ಲ ಸೇರಿಸಿ 220 crores ಇದೆ. ವೇರಿಯಸ್ ಪಾರ್ಟ್ಸ್ ಆಫ್ ಚೆನ್ನೈಯಲ್ಲಿ ಹಾಗೂ ತಮಿಳುನಾಡುವಲ್ಲಿ ವೇರಿಯಸ್ ಜಾಗದಲ್ಲಿ ಅವರು ಲ್ಯಾಂಡ್ ಇಟ್ಕೊಂಡಿದ್ದಾರೆ ಹಾಗೂ ಕೆಲವು ಕಮರ್ಷಿಯಲ್ ಪ್ರಾಪರ್ಟೀಸ್ ಇಟ್ಕೊಂಡಿದ್ದಾರೆ. ವೆಹಿಕಲ್ಸು 13.5 ಕೋಟಿ ವರ್ತ್ ಇದೆ ಅವ್ರ ಹತ್ರ. ನ್ಯೂಸ್ ನಂಬರ್ 2, ಮಹೀಂದ್ರ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಇನ್ಕಮ್ ಜಾನ್ವರಿ ಟು ಮಾರ್ಚ್ 2025 42,599 crores. ಜಾನ್ವರಿ ಟು ಮಾರ್ಚ್ 2026 54,982 crores, 29.1% ಜಾಸ್ತಿ ಆಯಿತು. ನೆಟ್ ಪ್ರಾಫಿಟ್ 3,542 crores ಇಂದ 5,260 crores ಆಗಿದೆ, 48.5% ಜಾಸ್ತಿ ಆಗಿದೆ. ಒಳ್ಳೆ ರಿಸಲ್ಟ್ಸು ಕಂಪ್ನಿಗೆ. ಬ್ರೋಕರೇಜಸ್ ಎಲ್ಲ ಬುಲ್ಲಿಶ್ ಆಗಿದ್ದಾರೆ ಕಂಪ್ನಿ ಮೇಲೆ. ಸ್ಟಾಕು 2.7% ಇವತ್ತು ಮೇಲೋಯಿತು. ನ್ಯೂಸ್ ನಂಬರ್ 3, L&T ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಇನ್ಕಮ್ ಜಾನ್ವರಿ ಟು ಮಾರ್ಚ್ 2025 74,392 crores. ಜಾನ್ವರಿ ಟು ಮಾರ್ಚ್ 2026 82,762 crores, 11.3% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 6,156 crores ಇಂದ 6,133 crores ಆಗಿದೆ, 0.4% ನೆಗೆಟಿವ್. ಸ್ವಲ್ಪ ವೀಕ್ ರಿಸಲ್ಟ್ಸು ಕಂಪ್ನಿ ಈ ಕ್ವಾರ್ಟ್ರಲ್ಲಿ. ಸ್ಟಾಕ್ ಇವತ್ತು 1.1% ಬಿತ್ತು. ನ್ಯೂಸ್ ನಂಬರ್ 4, ಸ್ಯಾಮ್ಸಂಗ್ ಬಿಕಮ್ಸ್ $1 trillion ಕಂಪ್ನಿ. ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಸೌತ್ ಕೊರಿಯನ್ ಕಂಪ್ನಿ $1 trillion ಮಾರ್ಕೆಟ್ ಕ್ಯಾಪ್ ರೀಚ್ ಆಗಿದೆ. ಅಂದರೆ ಅಪ್ರಾಕ್ಸಿಮೇಟ್ಲಿ ಇಂಡಿಯನ್ ರುಪೀಸಲ್ಲಿ 95 lakh crores. ಮೇನ್ಲಿ ಅವರು ಸೆಮಿಕಂಡಕ್ಟರ್ ಚಿಪ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದಕ್ಕೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೂಮಲ್ಲಿ ಅವರ ಒಂದು ಪ್ರಾಫಿಟ್ ತುಂಬ ಜಾಸ್ತಿ ಆಗಿದೆ. ಹಾಗೂ ಇದರಿಂದ ಸೌತ್ ಕೊರಿಯನ್ ಸ್ಟಾಕ್ ಮಾರ್ಕೆಟ್ಸು ತುಂಬ ಜಾಸ್ತಿ ಆಗಿದೆ. TSMC ಅಂತ, ಇದು ತೈವಾನ್ದು ಸೆಮಿಕಂಡಕ್ಟರ್ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ಅವ್ರದ್ದು $2 trillion ಜಾಸ್ತಿ ಇದೆ ಮಾರ್ಕೆಟ್ ಕ್ಯಾಪು. ಅಂದರೆ 194.7 lakh crores ಅಪ್ರಾಕ್ಸಿಮೇಟ್ಲಿ ಇಂಡಿಯನ್ ರುಪೀಸಲ್ಲಿ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಇವತ್ತೊಂದು ಒಳ್ಳೆ ರ್ಯಾಲಿ ಸ್ಟಾಕ್ ಮಾರ್ಕೆಟ್ಸಿಗೆ. ಇವತ್ತಿದು ಇಂಡಿಯನ್ ಮಾರ್ಕೆಟ್ಸದು ಮಾರ್ಕೆಟ್ ಕ್ಯಾಪು 6 lakh crores ಜಾಸ್ತಿ ಆಗಿದೆ. ಹಾಗೂ ರಿಪೋರ್ಟ್ಸ್ ಪ್ರಕಾರ ಯುನೈಟೆಡ್ ಸ್ಟೇಟ್ಸ್ ಮತ್ತು ಇರಾನ್ ಒಂದು ಪ್ರಿಲಿಮಿನರಿ ಅಗ್ರಿಮೆಂಟುಗೆ ಬರ್ತಾ ಇದ್ದಾರೆ, ಸೊ ದಟ್ ಈ ಕಾನ್ಫ್ಲಿಕ್ಟನ್ನು ನಿಲ್ಲಿಸ್ಬೋದು ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 298 ಪಾಯಿಂಟ್ಸ್ ಅಪ್ಪು, 24,331 ಕ್ಲೋಸ್ ಆಯಿತು. ಸೆನ್ಸೆಕ್ಸು 941 ಪಾಯಿಂಟ್ಸ್ ಅಪ್ಪು, 77,959 ಕ್ಲೋಸ್ ಆಯಿತು, 1.22% ಅಪ್ಪು. Point number 2, today's top Nifty 50 gainers and losers. Top gainers, Interglobe Aviation 6.65% up, Tata Motors Passenger Vehicle 5.29% up, Shriram Finance 4.12% up. Top losers, ONGC 3.16% down, Reliance Industries 1.76% down, L&T 1.13% down. Point number 3, today's top Nifty Next 50 gainers and losers. Top gainers, Samvardhana Motherson 5.96% up, Tata Motors Commercial Vehicle 5.71% up, BPCL 5.21% up. Top losers, Siemens Energy 3.38% down, ABB 1.99% down, United Spirits 1.92% down. Point number 4, advance decline ratio for NSE. Advances 2,230 stocks, ಕಮ್ಮಿ ಆಗಿದ್ದು 737 stocks, so 75% up, 25% down. Point number 5, yesterday's FII and DII investment data. Foreign institutional investors 3,622 crores net sales, domestic institutional investors 2,603 crores net purchases. Point number 6, today's gold and silver price. Gold price 15,131 per gram, silver 265 rupees per gram. Point number 7, today's rupee value. $1 94.61 rupees, €1 111.41 rupees. Point number 8, stocks near 52-week high. Adani Ports 52-week high 1,762, closing 1,748. Nestle India 1,490, 52-week high, closing 1,486. BSE 3,872, 52-week high, closing 3,852.
ಪಾಯಿಂಟ್ ನಂಬರ್ 9 ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ಯಾವ ಮೇಜರ್ ಸ್ಟಾಕು 52 ವೀಕ್ ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10 ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.23% ಅಪ್, ಜಪಾನ್ ಹಾಲಿಡೇ, ಜರ್ಮನಿ ಮಾರ್ಕೆಟ್ಸ್ 2.51% ಅಪ್, ಫ್ರಾನ್ಸ್ 3.4% ಅಪ್, UK 2.53% ಅಪ್ ಹಾಗೂ ನ್ಯಾಸ್ಡ್ಯಾಕು ನಿನ್ನೆ 1.03% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.